ಆಸರೆ ಅಂತ ಹೇಳಿ ಈ ಒಂದು ಹೆಸರು ಆಸರೆ ಅಂತ ಹೇಳಿ. ಖಂಡಿತ ಇದು ಆಸರೆಗೆ ತಕ್ಕನಾಗೆ ಇದೆ ಈ ಒಂದು ಗಾಡಿ ರಥ ಆಸರೆಯಾಗಿ ಇದೆ. ಹಾಸ್ಪಿಟಲ್ ಅಲ್ಲಿ ರೆಗ್ಯುಲರ್ ಇಲ್ಲೇ ಇರುತ್ತೆ. ಇಲ್ಲೂ ಅಲ್ಲೂ ಓಡಾಡ್ತಿರುತ್ತೆ ಗಾಡಿ. ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಮತ್ತು ಇನ್ನೊಂದು, ನೀವು ಮಾತ್ರ ಉಪಯೋಗಿಸ್ಕೊಂಡು ನೀವು ಮಾತ್ರ ನಮ್ದು ಮುಗೀತು ಅಂತ ಹೋಗ್ಬೇಡ್ರಿ. ಬೇರೆ ನಿಮ್ಮಂತ ಬೇರೆ ಪೇಷಂಟ್ಗಳಿಗಿದ್ರೆ ಹೇಳಿ ಗಾಡಿ ಈ ಥರ ಐತೆ ಓಡಾಡುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಅಷ್ಟೇ. ಆತ್ಮೀಯರೇ ನಮಸ್ಕಾರ. ಸೊ ನಾನು ನಿಮ್ಮ ನವೀನ್ ಆರ್ ಎಸ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ತಾಲೂಕು ತಿಪ್ಟೂರು ತಾಲೂಕಲ್ಲಿದ್ದೀವಿ, ತುಮಕೂರು ಡಿಸ್ಟಿಕ್ನಲ್ಲಿ. ಇವತ್ತೊಂದು ವಿಶೇಷವಾದಂಥ ಗಾಡಿಯನ್ನು ನಾನು ನೋಡಿದೆ. ಸಾಕಷ್ಟು ಇವತ್ತು ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವರು ಸಾಕಷ್ಟು ಇವತ್ತು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಆ ಒಂದು ದಾರಿಯಲ್ಲಿ ಸಾಕಷ್ಟು ಜನ ಇವತ್ತು ನರ್ಸಿಂಗ್ ಹೋಮ್ನ ಇದು ಮಾಡ್ತಾರೆ, ಜೊತೆಗೆ ಅವರು ಟ್ರೀಟ್ಮೆಂಟನ್ನು ಮಾಡ್ತಾರೆ. ಸಾಕಷ್ಟು ಒಂದು ಡೆಡಿಕೇಟೆಡ್ ಆಗಿ ಅವರು ಕೂಡ ವರ್ಕನ್ನು ಜಾಸ್ತಿ ಮಾಡ್ತಾರೆ. ಬಟ್ ಆದರೆ ಇಲ್ಲೊಬ್ಬರು ಶ್ರೀಧರ್ ಡಾಕ್ಟ್ರು ಅಂತ ಹೇಳಿ ನಮ್ಮ ತಿಪ್ಟೂರು ತಾಲೂಕಿನ ಹೆಮ್ಮೆ ಅಂತಲೇ ಹೇಳ್ಬೋದು. ಅವರ ತಂದೆ ಹೆಸರಲ್ಲಿ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್, ಈ ಒಂದು ಫೌಂಡೇಶನ್ ಅಡಿಯಲ್ಲಿ ಈ ಒಂದು ವೆಹಿಕಲನ್ನು ಉಚಿತವಾಗಿ ತಿಪ್ಟೂರಿನಲ್ಲಿ ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಇದರ ಅನುಕೂಲ ಸಿಗ್ತದೆ ಆ ಒಂದು ವಿಚಾರವನ್ನು ಚಾಲಕರಾದಂಥವ್ರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಚೌಡಪ್ಪ ಅಂತ. ಉಚ್ಚಿನಹಳ್ಳಿ ಅವರು ಲೋಕಲ್ಲು. ಉಚ್ಚಿನಹಳ್ಳಿ. ಇದು ಕುಮಾರ್ ಹಾಸ್ಪಿಟ್ಲಿಂದ ಡಾಕ್ಟರ್ ಶ್ರೀಧರ್ ಅವ್ರು ಬಿಟ್ಟಿರೋದು. ಇದು ವಿಕಲಚೇತನ ರೋಗಿಗಳಿಗೆ ಮತ್ತು ಅಂಗವಿಕಲರಿಗೆ, ವಯಸ್ಸಾದ ವೃದ್ಧರಿಗೆ, ಗರ್ಭಿಣಿಯರಿಗೆ ಅಂತ ಬಿಟ್ಟವ್ರೆ. ಬಸ್ ಸ್ಟ್ಯಾಂಡಿಂದ ಜನರಲ್ ಹಾಸ್ಪಿಟ್ಲಿಂದ ಬಸ್ ಸ್ಟ್ಯಾಂಡು ಅಂಥೇಳಿ ಅವ್ರ ಹತ್ರ ಯಾವ ದುಡ್ಡು ಪಡ್ಡು ಏನೂ ನಾವೇನು ಇಸ್ಕೊತಾ ಇಲ್ಲ. ಫ್ರೀಯಾಗಿ ಉಚಿತವಾಗಿ ಬಿಟ್ಟಿರೋದು ಇದು. ಮತ್ತು ಇದರಿಂದ ಬೇರೆ ಎಲ್ಲ ಬಡ ಇವ್ರಿಗೆಲ್ಲ ರೋಗಿಗಳಿಗೆಲ್ಲ ಅನುಕೂಲ ಆಗೈತಿ. ಅಂದರೆ ಪೇಷೆಂಟು ಅಂದರೆ ಪೂರ್ತಿ ಕ್ರಿಟಿಕಲ್ ಆಗಿರ್ಬೇಕು ಪೇಷೆಂಟು. ಅಂಥ ಪೇಷೆಂಟ್ಗಳನ್ನ ನಾವು ಬಸ್ ಸ್ಟ್ಯಾಂಡಿಂದ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಈಗ ನಂಬರ್ ಏನಾದರೂ ಉಂಟಾ? ಸರ್ ಇಲ್ಲ, ನಂಬರ್ ಯಾವುದೂ ಕೊಟ್ಟಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಕೊಡೋದ್ರಿಂದ ತೊಂದರೆಗಳು ಜಾಸ್ತಿ ಆಗ್ತವೆ. ಸರಿ, ಎಲ್ಲೋ ಪೇಷೆಂಟ್ ಇದ್ದು ನಾವಿಲ್ಲೋ ಇರ್ತೀವಿ, ಎಲ್ಲಿಂದಲೋ ಫೋನ್ ಮಾಡ್ತಾರೆ, ಹಂಗಾಗಿ ಹೋಗೋಕೆ ಆಗ್ತಾ ಇಲ್ಲ. ನಾವು ಬಸ್ ಸ್ಟ್ಯಾಂಡಲ್ಲಿ ಇರ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಪಿಕಪ್ ಮಾಡ್ತೀವಿ. ಬಂದರೆ ಜನರಲ್ ಹಾಸ್ಪಿಟ್ಲ್ ಇಲ್ಲಿಂದ ಪಿಕಪ್ ಮಾಡ್ತೀವಿ ಬಸ್ ಸ್ಟ್ಯಾಂಡ್ಗೆ. ಸರಿ ಅಷ್ಟೇ. ಮಧ್ಯದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಪಿಕಪ್ ಮಾಡೋಕೆ ಆಗ್ತಾ ಇಲ್ಲ, ಆಗಲ್ಲ ಆ ಥರ. ಸರಿಗ ರೋಗಿಗಳು ಅಂತ ಇದೆ, ಸ್ಪೆಸಿಫಿಕ್ ಆಗಿ ಇಂಥ ರೋಗ ಅಂತಾನೆ ಅಥವಾ ಕ್ರಿಟಿಕಲ್ ಆಗಿ ಓಡಾಡಕ್ ಆಗಲ್ಲ ಅಂತ ಪೇಷಂಟ್ ಕರ್ಕೊಂಡು ಹೋಗ್ತೀವಿ. ರೋಗಿಗಳು ಅಂದ್ರೆ ಜ್ವರ ಇರೋರು ಬರ್ತಾರೆ, ಕೆಮ್ಮು ಆ ಥರದವ್ರನ್ನ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಚೆನ್ನಾಗಿ ಓಡಾಡೋ ಅಂಥವ್ರನ್ನ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಪೂರ್ತಿ ವಯಸ್ಸಾಗಿರೋಂಥವ್ರು ಓಡಾಡೋಕ್ಕಾಗ್ತದೆ. ನಾವು ಚೆನ್ನಾಗಿರ್ತೀವಿ, ನಮ್ಗೆ ಓಡಾಡೋಕ್ಕಾಗಲ್ಲ ಅಂತ ಒಬ್ರು ಹಿಡ್ಕೊಂಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿರ್ತೀನಿ. ಸರಿ. ಫಿಸಿಕಲಿ ಓಡಾಡಕ್ ಆಗದೇ ಇಲ್ಲ ಅವ್ರ ಕೈಲಿ. ವಿಕಲಚೇತನ, ಕಾಲು ಕೈ ಇಲ್ದಂತರು, ಕಣ್ಣು ಇಲ್ದಂತರು, ಪೂರ್ತಿ ವಯಸ್ಸಾಗಿರೋಂಥವ್ರನ್ನ ಕರೆದು ನಾವೇ ಕರ್ಕೊಂಡು ಹೋಗ್ತೇವೆ. ಗೊತ್ತಿರೋರು ನೋಡ್ಕೊಂಡು ಓದ್ಕೊಂಡ್ ಬರ್ತಾರೆ. ಅವ್ರು ಓದಕ್ಕೆ ಗೊತ್ತಿಲ್ದವ್ರು ಹೋಗ್ತಾ ಇದ್ರೆ ಕರೆದು ನಾವೇ ಕರ್ಕೊಂಡೋಗಿ ಬಿಟ್ಟಿರ್ತೀವಿ. ವೃದ್ಧರು ವಯಸ್ಸಾದವ್ರು, ಪೂರ್ತಿ ವಯಸ್ಸಾದವರು, ಗರ್ಭಿಣಿ ಮಹಿಳೆಯರಿಗೆ ಪಯಣ. ಸೊ ಬಾಣಂತಿಯರಿಗೂ ಇದೆಯಾ? ಬರೀ ಬಾಣಂತಿಯರು ಅಂದ್ರೆ 2-3 ತಿಂಗಳು ನಾವು ಇದು ಮಾಡ್ಕೊಳ್ಳೇಬೇಕು. ಸಣ್ಣ ಪಾಪಗಳು ಇರ್ತಾರೆ, ಅವ್ರಿಗೆ ಹೋಗೋ ಬರೋಕ್ಕೆ ಎಲ್ಲ ತೊಂದರೆ ಇರುತ್ತೆ. ಅಂಥವ್ರನ್ನ ನಾವೇ ಇದು ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತೀವಿ. ಬುದ್ಧಿಯವ್ರ ಫೋಟೋ ಇದೆ. ಮತ್ತೆ ಎಷ್ಟು ಗಾಡಿಗಳಿದಾವೆ ತಿಪ್ಟೂರಲ್ಲಿ? ಸರ್ ಒಂದೇ ಗಾಡಿ ಇರೋದು. ಅವರು ಓನ್ ಯೂಸಿಗೆ ಬೇರೆ ಗಾಡಿಗಳಿಗೆ ಬಿಟ್ಕೊಂಡಾವೆ. ಈಗ ಒಂದೇ ಗಾಡಿ ಬಿಟ್ಟಿರೋದು. 4-5 ಗಾಡಿ ಬಿಡ್ತೀವಿ ಅಂತ ಹೇಳಿದ್ರು, ಈಗ ಒಂದೇ ಗಾಡಿ ಬಿಟ್ಟಿರೋದು. ಈಗ ಅಂದ್ರೆ ನಾನು ಹೇಗೆ ಮೊಬೈಲ್ ಸಂಖ್ಯೆ ಕೇಳಿದೆ ಅಂತಂದ್ರೆ, ಈಗ ಸಹಜವಾಗಿ ನೀವು ಇಲ್ಲಿ ಇದ್ದಾಗ ಇಲ್ಲಿ ಬರ್ತಾರೆ ರೋಗಿಗಳು, ಇಲ್ಲಿ ಸಂಪರ್ಕ ಮಾಡೋದು. ಬಸ್ ಸ್ಟ್ಯಾಂಡ್ ಅಲ್ಲಿ ಸರ್ ನಾವ್ ಇಲ್ಲಿರ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಬಂದು ಫೋನ್ ಮಾಡ್ತಾರೆ. ನಾವ್ ಇಲ್ಲಿಂದ ಖಾಲಿ ಹೋಗೋಕ್ಕಾಗಲ್ಲ. ಮತ್ತೆ ಇಲ್ಲ, ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಒಂದು ಸಿಕ್ತು ಅಂದ್ರೆ ನಮ್ಮ ಗಾಂಧಿನಗರದಿಂದಲೋ ಹಳೆಪಾಳ್ಯದಿಂದಲೋ ಫೋನ್ ಮಾಡ್ಬೋದು. ನಾವು ಬಸ್ ಸ್ಟ್ಯಾಂಡಲ್ಲಿ ಇರ್ತೀವಿ, ಹೋಗೋಕ್ಕಾಗಲ್ಲ. ಹಂಗಾಗಿ ಪ್ಲಸ್ ಪಾಯಿಂಟ್ ಇಲ್ಲ, ಬಸ್ ಸ್ಟ್ಯಾಂಡಲ್ಲಿ ಆಗ್ಬೋದು, ಇಲ್ಲ ಆಗ್ಬೋದು. ಸಮಯ ಇದು ಕರೆಕ್ಟಾಗಿ 8:30 5:30 ಅಂದ್ರೆ 5:30ವರೆಗೂ ಪೇಷೆಂಟ್ಗಳು ಯಾರು ಇರಲ್ಲ. 4:15 5 ಗಂಟೆ ಕ್ಲೋಸ್ ಆಗ್ತಾರೆ. ಅದನ್ನ ಆ ಟೈಮ್ ಪಿಕಪ್ ಮಾಡ್ಕೊಂಡು ನಾವು ಹೊಡ್ಕೊಂತೀವಿ ಅಷ್ಟೇ. ಆ ಟೈಮ್ ಪಿಕಪ್ ಮಾಡ್ಕೊಂಡು ಅಷ್ಟೇ. ಆಲ್ಮೋಸ್ಟ್ ಒಂದು ದಿನದಲ್ಲಿ ಸಹಜವಾಗಿ ಎಷ್ಟು ಜನ ರೋಗಿಗಳು? ಅದು ಇದನ್ನೆಲ್ಲ ಡೀಟೇಲ್ಸ್ ನಾನು ಇಲ್ಲಿ ಬರ್ಕೊಂಡಿರ್ತೀನಿ. ಡೀಟೇಲ್ಸ್ ಒಂದು ದಿವಸಕ್ಕೆ ಎಷ್ಟು ಜನ ನಾವು ಹೊಡಿತೀವಿ, ಅವ್ರ ಅಡ್ರೆಸ್ಸು, ಫೋನ್ ನಂಬರು, ಅವ್ರ ಹೆಸರು ಬರ್ದಿರ್ತೀವಿ. ಇಲ್ಲ ಅವ್ರು ಬರೆಯೋರಿದ್ರೆ ಅವ್ರ ಕೈಲೇ ಬರ್ತೀವಿ, ಇಲ್ಲ ಅಂದ್ರೆ ನಾವು ಬರ್ದಿರ್ತೀವಿ. ಸರಿ. ಇವತ್ತಿನ ಪೇಷೆಂಟ್ಗಳಿಗೂ ಒಂದೊಂದು ದಿವಸ 4 ಟ್ರಿಪ್ ಹೋಗ್ಬೋದು, 2 ಟ್ರಿಪ್ ಹೋಗ್ಬೋದು. ಪೇಷೆಂಟ್ ಜೊತೆ ಒಬ್ರು ಬಂದಿರ್ತಾರೆ. ಪೇಷೆಂಟು ಕ್ರಿಟಿಕಲ್ ಆಗಿದ್ರೆ ಅವ್ರ ಜೊತೆ ಒಬ್ರು ಕೂರಿಸಿರ್ತೀವಿ, ಇಲ್ಲ ಅಂದ್ರೆ ಬರೀ ಪೇಷೆಂಟ್ ಕರ್ಕೊಂಡು ಹೋಗಿರ್ತೀವಿ. ಸೊ ಇದರಲ್ಲಿ 4 ಜನ ಆರಾಮಾಗಿ ಕಂಫರ್ಟ್ ಆಗಿ ಕೂರ್ಬೋದು. ಹೌದೌದು. ಒಟ್ಟಲ್ಲಿ ಇದು ಎಲೆಕ್ಟ್ರಿಕ್ ಹಂಗಾಗಿ ತುಂಬಾ ಚೆನ್ನಾಗಿದೆ. ಒಂದು ನೀವು ಈಗ ನವೆಂಬರ್ ಇಂದ ಅಲ್ಲ? ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಿಂದ ಸ್ಟಾರ್ಟ್ ಆಗಿರೋದು ಇದು.
ನೀವು ಅವತ್ತಿಂದ ಅವತ್ತಿಂದ ಪ್ರತಿ ದಿವಸ ಗೌರ್ಮೆಂಟ್ ರಜೆ, ಅದೇ ಹಾಸ್ಪಿಟ್ಲ್ ರಜೆ ಇದ್ದಿದ್ದ ದಿವಸ ಮಾತ್ರ ರಜೆ ಇರುತ್ತೆ, ಮತ್ತೆ ಭಾನುವಾರ ರಜೆ ಇರುತ್ತೆ. ಭಾನುವಾರ ಒಂದಿನ ರಜೆ ಇರುತ್ತೆ. ಹಾಸ್ಪಿಟಲ್ 24 hours ಇದ್ದೇ ಇರುತ್ತೆ. ಗೌರ್ಮೆಂಟ್ ರಜೆ ಅಂತ ಅಂದಾಗ್ಲೂ ನಾವು ಇದ್ದೇ ಇರ್ತೀವಿ. ಸರಿ ಸರಿ. ಭಾನುವಾರ ಮಾಮೂಲು ಒಂದ್ ದಿವಸ ರಜೆ ಇರುತ್ತೆ ಅಷ್ಟೇ. ಭಾನುವಾರ ಒಂದಿನ ರಜೆ ಇರುತ್ತೆ. ಮಿತ್ರರೇ, ಚಾಲಕರಾದಂಥ ಚೌಡಪ್ಪನವರು ಸಾಕಷ್ಟು ಒಂದು ವಿಚಾರಗಳನ್ನು, ಈ ಗಾಡಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ಕೊಟ್ರು. ಸೊ ನೀವು ಕೂಡ ಏನಾದರೂ ರೋಗಿಗಳು ಇದ್ದರೆ, ವಿಕಲಚೇತನರಿದ್ದರೆ, ವೃದ್ಧರಿದ್ದರೆ, ಗರ್ಭಿಣಿ ಮಹಿಳೆಯರಿಗೆ ಒಂದು ಉಚಿತವಾದಂಥ ಒಂದು ಪ್ರಯಾಣಕ್ಕೋಸ್ಕರ ಒಂದು ವೆಹಿಕಲನ್ನು ಬಿಟ್ಟಿದ್ದಾರೆ, ಆಸರೆ ಅಂತ ಹೇಳಿ. ಈ ಒಂದು ಹೆಸರು ಆಸರೆ ಅಂತ ಹೇಳಿ. ಖಂಡಿತ ಇದು ಆಸರೆಗೆ ತಕ್ಕನಾಗೆ ಇದೆ ಈ ಒಂದು ಗಾಡಿ, ರಥ ಆಸರೆಯಾಗಿ ಇದೆ. ಸೊ ಶ್ರೀಧರ್ ಡಾಕ್ಟರ್ ಇದ್ದಾರೆ, ಬುದ್ಧಿಯವರಿದ್ದಾರೆ, ಒಂದು ಇಷ್ಟು ಒಂದು ಗಾಡಿಯನ್ನು ರೆಡಿ ಮಾಡಿ ಬಿಟ್ಟಿದ್ದಾರೆ. ಖಂಡಿತ ಯಾರೇ ಇದ್ದರೂ ಕೂಡ ಇಷ್ಟು ಒಂದು ಏನು ಹೇಳುತ್ತಲ್ಲ, ಅಷ್ಟು ಜನದಲ್ಲಿ ಯಾರೇ ಒಂದು ಫಿಸಿಕಲಿ ಚಾಲೆಂಜ್ ಇದ್ದರೆ ಕೂಡ ಬಂದು ಈ ಒಂದು ವಾಹನ ಎಲ್ಲೇ ಕಂಡ್ರೂ ಕೂಡ ಕೈ ಹಾಕಿ ನಿಲ್ಲಿಸಿ ಹತ್ತಿ ನಿಮ್ಮ ಒಂದು ಇದನ್ನ ರೋಗವನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಚೌಡಪ್ಪನವ್ರು ಸಾಕಷ್ಟು ವಿಚಾರ. ಮತ್ತು ಇನ್ನೊಂದು, ನೀವು ಮಾತ್ರ ಉಪಯೋಗಿಸ್ಕೊಂಡು ನೀವು ಮಾತ್ರ ನಮ್ದು ಮುಗೀತು ಅಂತ ಹೋಗ್ಬೇಡ್ರಿ. ನಿಮ್ಮಂಥ ಬೇರೆ ಪೇಷೆಂಟ್ಗಳಿಗಿದ್ರೆ ಹೇಳಿ, ಗಾಡಿ ಈ ಥರ ಐತೆ, ಓಡಾಡುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಅಷ್ಟೇ. ಮೇನ್ ರೋಡಲ್ಲಿ ಬಸ್ ಸ್ಟ್ಯಾಂಡು, ವೈಭವ ಮಾಲ್ ಮುಂದೆ. ಮತ್ತೆ ಓಡಾಡಕ್ಕಾಗಲ್ಲ, ಸ್ಟ್ಯಾಂಡ್ ಒಳಗೆ ಬಿಡಬೇಕು ಅಂದ್ರೆ ಸ್ಟ್ಯಾಂಡ್ ಒಳಗೂ ಬಿಟ್ಟು ಬಂದಿರ್ತೀವಿ. ಹಾಸ್ಪಿಟಲ್ ಅಲ್ಲಿ ರೆಗ್ಯುಲರ್ ಇಲ್ಲಿರುತ್ತೆ, ಇಲ್ಲೂ ಅಲ್ಲೂ ಓಡಾಡ್ತಿರುತ್ತೆ ಗಾಡಿ. ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಮತ್ತೆ ನಾವು ಓಡಾಡ್ಕೊಂಡು ಹೋಗ್ತೀವಿ ಇದಾದ್ರೆ ಹೊರಗಡೆನೇ ಬಿಟ್ಟಿರ್ತೀವಿ, ಇಲ್ಲ ಆಗಲ್ಲ ಅಂದ್ರೆ ಬಸ್ ಹತ್ರಕ್ಕೆ ಬಿಟ್ಟು ಬಂದಿರ್ತೀವಿ. ಖಂಡಿತ ಮಿತ್ರರೇ, ಈ ವಿಚಾರವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಸಾಕಷ್ಟು ಒಂದು ಕೋವಿಡ್ ಸಮಯದಲ್ಲೂ ಕೂಡ ಶ್ರೀಧರ್ ಡಾಕ್ಟರ್ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ. ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಖಂಡಿತ ನೀವೇನಾದರೂ ಇದರಲ್ಲಿ ನಿಮಗೆ ಗೊತ್ತಿರೋರು ಏನಾದ್ರು ಪ್ರಯಾಣ ಮಾಡಿದ್ರೆ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.